ಹಲೋ ಎಲ್ರಿಗೂ ನಮಸ್ಕಾರ. ಬೆಂಗಳೂರು ಬುಲ್ಸ್ನ ಕಳಪೆ ಆಟ ಮತ್ತೊಮ್ಮೆ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಪಟ್ನಾ ಪೈರೇಟ್ಸ್ ವಿರುದ್ಧ ಬರೋಬ್ಬರಿ 25 ಅಂಕಗಳ ಸೋಲನ್ನು ಕಂಡಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ. ಸೊ ಈ ಸೀಸನ್ ಕತೆ ಮುಗೀತು, ಎಲಿಮಿನೇಟ್ ಆಗಿದ್ದಾರೆ. ಹಾಗೆಯೇ ಕೊನೆಯಲ್ಲಿ ಕೂಡ ಉಳಿದಿದ್ದಾರೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಬೆಂಗಳೂರು ಬುಲ್ಸ್ ತಂಡ. ಸೊ ಇನ್ನು ಮುಂದೆ ಅಟ್ಲೀಸ್ಟ್ ವಿನ್ ಆಗಬೇಕು, ಅದು ಪಾಯಿಂಟ್ಸ್ ಟೇಬಲ್ನಲ್ಲಿ ಸ್ವಲ್ಪ ಮೇಲಾದರೂ ಫಿನಿಷ್ ಮಾಡೋದಕ್ಕೆ, ಇಲ್ಲಾಂದರೆ ಕೊನೆಯಲ್ಲೇ ಫಿನಿಷ್ ಮಾಡಬೇಕಾಗತ್ತೆ ಬೆಂಗಳೂರು ಬುಲ್ಸ್ ತಂಡ. ಸೊ ಇವತ್ತು ಕೂಡ 25 ಅಂಕಗಳ ಸೋಲನ್ನು ಕಂಡಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ. ಸೊ ಪಟ್ನಾ ಪೈರೇಟ್ಸ್ ಕಡೆ ರೈಡರ್ಸ್ಗಳು ಧೂಳೆಬ್ಬಿಸ್ಬಿಟ್ರು ಅಂತಲೇ ಹೇಳ್ಬೋದು. ದೇವಾಂಕ್ 17 ರೈಡ್ ಪಾಯಿಂಟನ್ನು ಗಳಿಸಿದರೆ ಅಯಾನ್ 13 ರೈಡ್ ಪಾಯಿಂಟನ್ನು ಗಳಿಸಿದರು. ಸೊ ಇದರೊಂದಿಗೆ 30 ಪಾಯಿಂಟನ್ನು ಅವರೇ ತೊಗೊಂಡಂಗಾಯಿತು. ಸೊ ಬೆಂಗಳೂರದ್ದು ಕಂಪೈಂಡ್ ಮಾಡಿದ್ರು ಅಷ್ಟಾಗಿಲ್ಲ, 29 ಪಾಯಿಂಟ್ ಅಷ್ಟೇ ಗಳಿಸಲಿಕ್ಕೆ ಆಗಿದ್ದು ಬೆಂಗಳೂರು ಬುಲ್ಸ್ ತಂಡಕ್ಕೆ. ಟ್ಯಾಕಲ್ಲೇ ಬಂದಿಲ್ಲ ಅಂತಲೇ ಹೇಳ್ಬೋದು ಜಾಸ್ತಿ ಇವತ್ತು ಬೆಂಗಳೂರು ಬುಲ್ಸ್ ತಂಡಕ್ಕೆ. ಸೊ ಕಂಪೇರ್ ಮಾಡಿದ್ರೆ ಅಷ್ಟು ಪಟ್ನಾ 13 ಹಾಕಿದರೆ ಬೆಂಗಳೂರು 10 ಹಾಕಿದ್ದಾರೆ. ಆ ಲೆಕ್ಕ ತಗೊಂಡ್ರೆ ಓಕೆ ಅಂತಲೇ ಹೇಳ್ಬೋದು ಡಿಫೆನ್ಸು. ಆದರೆ ರೈಡಿನಲ್ಲಿ ಪಟ್ನಾ ಪೈರೇಟ್ಸ್ 34 ಪಾಯಿಂಟನ್ನು ತಗೊಂಡು ಬಂದಿದ್ದಾರೆ. ಅಲ್ಲೇ ಇವತ್ತಿನ ಮ್ಯಾಚು ಡಿಫರೆನ್ಸ್ ಆಗಿರೋದು. ಸೊ ಬೆಂಗಳೂರು ಪರ ಜೈ ಭಗವಾನ್ 9 ರೈಡ್ ಪಾಯಿಂಟನ್ನು ಗಳಿಸಿದರೆ ಪ್ರದೀಪ್ ನರ್ವಾಲ್ 8 ರೈಡ್ ಪಾಯಿಂಟನ್ನು ಗಳಿಸಿದ್ದಾರೆ. ಅದು ಬಿಟ್ಟರೆ ಯಾರೂ ಹೇಳಿಕೊಳ್ಳುವಷ್ಟು ಪ್ರದರ್ಶನವನ್ನು ತೋರಿಲ್ಲ. ಸೊ ಇನ್ನೂ ಜಾಸ್ತಿ ಮಾತನಾಡಿ ಪ್ರಯೋಜನ ಇಲ್ಲ, ಈ ಸೀಸನ್ ಕತೆ ಅಂತ ಮುಗೀತು. ಸೊ ಇನ್ನು ಮುಂದೆ ಅಟ್ಲೀಸ್ಟ್ ಟಾಪ್ ಸ್ವಲ್ಪ ಮೇಲಾದರೂ ಹೋಗಿ ಸೀಸನನ್ನು ಮುಗಿಸ್ಬೇಕಾಗತ್ತೆ, ಕೊನೆಯಲ್ಲಿ ಮಾತ್ರ ಇರಬಾರ್ದು. ಸೊ ಸದ್ಯಕ್ಕಂತೂ ಕೊನೆಯಲ್ಲಿ ಇದ್ದಾರೆ ಬೆಂಗಳೂರು ಬುಲ್ಸ್ ತಂಡ. 15ರಲ್ಲಿ ಕೇವಲ 2 ಮ್ಯಾಚನ್ನು ವಿನ್ ಆಗಿದ್ದಾರೆ, 13 ಮ್ಯಾಚನ್ನು ಸೋತಿದ್ದೇವೆ ನಾವು. ಸೊ ಇನ್ನು ಮೇಲೆ ಹೋಗೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಸೊ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಸೊ ಲಾಸ್ಟ್ ಅಂತೂ ಮುಗಿಸದೆ ಅದಕ್ಕೂ ಮೇಲೆ ಎಲ್ಲಾದರೂ ಮುಗಿಸಲಿ ಅಂತ ನಾವು ಆಶಿಸೋಣ. ಸೊ ನೋಡೋಣ ಮುಂದಿನ ಮ್ಯಾಚ್ಗಳಲ್ಲಿ ಹೇಗೆ ಆಡ್ತಾರೆ ಅಂತ. ಸೊ ಇದಂತೂ ಒಂಥರ ಬೆಂಗಳೂರು ಬುಲ್ಸ್ ಇತಿಹಾಸದಲ್ಲೇ ಕಳಪೆ ಸೀಸನ್ ಅಂತಲೇ ಹೇಳ್ಬೋದು. ಸೊ ಅಷ್ಟು ಕೆಟ್ಟ ಮಟ್ಟಿಗೆ ಆಗಿದೆ ಈ ಸೀಸನ್ ಅಂತಲೇ ಹೇಳ್ಬೋದು ಬೆಂಗಳೂರು ಬುಲ್ಸ್ ತಂಡಕ್ಕೆ. ಇವತ್ತು ಕೂಡ ಅದು 25 ಪಾಯಿಂಟ್ಗಳನ್ನೆಲ್ಲ ಬಿಟ್ಕೊಡೋದು ಅಂದರೆ ಸಾಧಾರಣದ ಮಾತಲ್ಲ. ಸೊ ಖಂಡಿತವಾಗ್ಲೂ ನೆಕ್ಸ್ಟ್ ಸೀಸನ್ ಬೇರೆ ರೀತಿಯಲ್ಲಿ ಕಂಬ್ಯಾಕ್ ಮಾಡಲೇಬೇಕಾಗತ್ತೆ ಒಂದು ಹಂತದಲ್ಲಿ. ಸೊ ಕಂಬ್ಯಾಕ್ ಮಾಡಬೇಕು ಅಂದರೆ ನೋಡೋಣ. ಸೊ ಈ ಸೀಸನ್ ಕಥೆ ಅಂತ ಮುಗೀತು, ಮುಂದಿನ ಸೀಸನ್ನಲ್ಲಿ ಹೇಗಾಗುತ್ತೆ ಅಂತ ನೋಡೋಣ. ಸೊ ಈ ಸೀಸನ್ನಲ್ಲಿ ಉಳಿದ ಮ್ಯಾಚ್ ಏನಾದರೂ ಗೆದ್ದು ಆದಷ್ಟು ಮೇಲುಗಡೆ ಫಿನಿಷ್ ಮಾಡೋದಕ್ಕೆ ಟ್ರೈ ಮಾಡಲಿ ಅಂತ ನಾವು ಆಶಿಸೋಣ. ಸೊ ಅದೇ ರೀತಿ ಆಗಲಿ, ನೋಡೋಣ. ಹೋಪ್ಫುಲ್ಲಿ ಅದೇ ರೀತಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿದ್ದರೆ ತಮ್ಮ ಅನಿಸಿಕೆಗಳನ್ನು